ವೆಲ್ಕಮ್ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಕ್ಯಾಪಿಟಲ್ ಟು ಕ್ಯಾಪಿಟಲ್ ಒಂದು ಹೊಸ ಸೀರೀಸ್ಗೆ ಎಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಆಲ್ಮೋಸ್ಟ್ 3 ಆಗಿದೆ. ಬನ್ನಿ, ನಮ್ಮ ಕ್ಯಾಪಿಟಲಿಂದ ನಮ್ಮ ದೇಶದ ಕ್ಯಾಪಿಟಲ್ಗೆ ಒಂದು ಟ್ರಿಪ್ ಇದೆ. ಇವಾಗ ಆಲ್ಮೋಸ್ಟ್ 3 ಆಗ್ತಾ ಇದೆ. ನಮ್ಮ ಕೆಂಪೇಗೌಡ ಏರ್ಪೋರ್ಟಲ್ಲಿದ್ದೀನಿ. ನೇರ ನಮ್ಮ ಬೆಂಗಳೂರಿನಿಂದ ಕ್ಯಾಪಿಟಲ್ಗೆ ಬಂದಿದ್ದೀನಿ, ನಮ್ಮ ದಿಲ್ಲಿ. ಸೊ ಇಲ್ಲಿ ಸ್ವಲ್ಪ ಕೆಲಸದ ಮೇಲೆ ಬಂದಿದ್ದೀನಿ. ಅದರ ಮಧ್ಯದಲ್ಲಿ ಸ್ವಲ್ಪ ಬ್ಲಾಗ್ ಕೂಡ ಮಾಡಬೇಕು. ಕೆಲಸ ಮುಗಿದು ಎಷ್ಟಾಗುತ್ತೆ ಅಷ್ಟು ನಮ್ಮ ಕ್ಯಾಪಿಟಲ್ನ ನಾನು ತೋರಿಸ್ತೀನಿ. ಇದಕ್ಕಿಂತ ಮುಂಚೆನೂ ನಾನು ಅಂದ್ಕೊಂಡಿದ್ದೆ ದಿಲ್ಲಿ ಬಂದಾಗ ಒಂದು ಸರಿ ಇಲ್ಲಿ ಹೇಗಿರುತ್ತೆ ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಬೇಕು ಅಂತ. ನಾರ್ಮಲಿ ಎಲ್ಲ ವಿಸಿಟ್ ಮಾಡಿರ್ತಾರೆ, ಬಟ್ ಯಾರೂ ನೋಡಲಿಲ್ಲ. ಅವರಿಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಒಂದು ಸಣ್ಣ ಕ್ಲಿಪ್ಪು ತೋರಿಸ್ತೀನಿ. ಡೆಲ್ಲಿನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇಲ್ಲದೇ ಇರುವಂತಹ ಒಂದು ಸ್ಪೆಷಲ್ ಏನಂತ ಹೇಳಿದರೆ, ಏರ್ಪೋರ್ಟ್ ಅವ್ರದ್ದೇ ಒಂದು ಟ್ಯಾಕ್ಸಿ ಆಪ್ಷನ್ ಇದೆ. ಸೊ ನೀವು ಅಲ್ಲೇ ಆ ಕೌಂಟ್ರ್, ಇವಾಗ ನಾನೇನು ತೋರಿಸ್ದೆ ಆ ಕೌಂಟ್ರಲ್ಲಿ ಪೇ ಮಾಡಿದರೆ ಒಂದು ಫಿಕ್ಸ್ ರೇಟ್ ಇರುತ್ತೆ. ಸೊ ಆ ರೇಟಲ್ಲಿ ನಿಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಮುಂಚೆನೇ ಟಿಕೆಟ್ ತೊಗೊಂಡು ಹೋಗುವಂಥ ಒಂದು ಆಪ್ಷನ್ನು. ಬಟ್ ತುಂಬಾ ಜಾಸ್ತಿ ಇದೆ. ಸೊ ರ್ಯಾಪಿಡೋ ಟ್ರೈ ಮಾಡ್ತಾಯಿದ್ದೀನಿ. ರ್ಯಾಪಿಡೋ ಏನಾದರೂ ಸಿಕ್ಕಿದರೆ ಬೆಸ್ಟ್ ಅನಿಸುತ್ತೆ, ಯಾಕಂದರೆ ತುಂಬ ಕಡಿಮೆ ತೋರಿಸ್ತಾ ಇದೆ ಪ್ರೈಸ್ ಎಲ್ಲ. ಒಂದು ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಅವರಂತೂ ಅಲ್ಲಿಗೆ ಬರಲಿಕ್ಕೆ ರೆಡಿ ಇಲ್ಲ. ಅಲ್ಲಿ ಏರ್ಪೋರ್ಟ್ ಕ್ಯಾಬ್ ಅವ್ರು ಏನಿದ್ದಾರೆ ಅವರು ಬಿಡೋದಿಲ್ಲ ಅಂತ. ಅದಕ್ಕೆ ನನ್ನ ಹತ್ರನೇ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ವಲ್ಪ ನಮ್ಮ ಬೆಂಗಳೂರಿಗೂ ಇಲ್ಲಿಗೂ ಡಿಫ್ರೆನ್ಸ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಅವ್ರನ್ನ ಹುಡ್ಕೊಂಡು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹಮ್ ಬೆಂಗಳೂರು ಸೇ नहीं ಬಂದರೆ ಆದಷ್ಟು ನೀವು ಈ ಆ್ಯಪ್ಗಳೇನಿದೆ ಅದನ್ನು ಯೂಸ್ ಮಾಡಿಕೊಂಡು ಕ್ಯಾಬನ್ನು ತಗೊಳ್ಳೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ನೀವು ಆ ಏರ್ಪೋರ್ಟ್ ಏರಿಯಾದಿಂದ ಡೈರೆಕ್ಟಾಗಿ ಅವ್ರ ಹತ್ರ ಏನಾದರೂ ಮಾತಾಡ್ಸಕ್ಕೆ ಹೋದರೆ ₹1000 ಕಡಿಮೆ ಯಾವುದೇ ಕ್ಯಾಬ್ಗಳು ಅವರು ಮಾತಾಡೋದಿಲ್ಲ. ಹಾಗಾಗಿಬಿಟ್ಟು ಈ ರ್ಯಾಪಿಡೋ ಇಲ್ಲ ಓಲಾ ಈ ರೀತಿಯ ಕ್ಯಾಬ್ಗಳೇನಿದೆ, ಸೊ ಅದರಲ್ಲಿ ನೀವು ಬುಕ್ ಮಾಡೋದು ತುಂಬ ಒಳ್ಳೆಯದು. ಅಟ್ಲೀಸ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ ಆ್ಯಕ್ಚುಲಿ ಏನು ಕಾಸ್ಟ್ ಇದೆ ಅಷ್ಟೇ ಆಗಿಬಿಡುತ್ತೆ. ಇಲ್ಲಿ ನೀವು ನೋಡ್ಬೋದು, ನಾರ್ಮಲಿ ಡೆಲ್ಲಿನಲ್ಲಿ DL ಬಿಟ್ಟರೆ ಮತ್ತು HR ಮತ್ತು UP ವೆಹಿಕಲ್ಗಳು ತುಂಬಾ ಕಾಣಲಿಕ್ಕೆ ಸಿಗುತ್ತೆ. ಯಾಕೆಂತ ಹೇಳಿದರೆ ಹರಿಯಾಣ ಮತ್ತು UP ಉತ್ತರ ಪ್ರದೇಶ ಏನಿದೆ ಬಾರ್ಡ್ರ್ ಆಗಿರೋದ್ರಿಂದ ಒಂದು 10-15 ಕಿಲೋಮೀಟ್ರ್ ಒಳಗಡೆ ಈ ಡೆಲ್ಲಿಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿಬಿಟ್ಟು ಇಲ್ಲಿ ಯೆಲ್ಲೋ ಬೋರ್ಡ್ಗಳಾಗಿರ್ಬೋದು, ಜನರಾಗಿರ್ಬೋದು, ಈ 3 ಸ್ಟೇಟಿಂದನೂ ಕನೆಕ್ಟ್ ಆಗ್ತಾರೆ. ಡೆಲ್ಲಿ ಬಂದರೆ ನಮ್ಮ ಬೆಂಗಳೂರಲ್ಲಿ ಆಟೋ ಹೇಗಿದೆ ಅದೇ ರೀತಿ ಈ ರೀತಿಯ ಬೈಕ್ ಟ್ಯಾಕ್ಸಿಗಳಿರುತ್ತೆ. ಇದೆಲ್ಲ ಶೇರ್ ಆಟೋನೂ ಸಿಗುತ್ತೆ, ಪರ್ಸ್ನಲಿ ಸಿಂಗಲ್ ಆಗಿ ಕೂಡ ತೊಗೊಂಡು ಹೋಗ್ಬೋದು. ಮ್ಯಾಕ್ಸಿಮಮ್ ಇಲ್ಲಿ ಸ್ವಲ್ಪ ಈ ಲೋಕಲ್ ರೈಡಿಗೆಲ್ಲ ಯೂಸ್ ಮಾಡೋವಂಥದ್ದು ಈ ರೀತಿಯ ಗಾಡಿಗಳನ್ನೇ. ನೀವು ಡೆಲ್ಲಿ ಬಂದರೆ ಒಂದು ವಿಷಯನ ಕಾಂಪ್ರಮೈಸ್ ಮಾಡಲೇಬೇಕಾಗುತ್ತೆ. ನಮ್ಮ ಸೌತ್ ಇಂಡಿಯನ್ ಫುಡ್ ಏನಿದೆ ಅದನ್ನು ಕಾಂಪ್ರಮೈಸ್ ಮಾಡಲೇಬೇಕು.
ಇಲ್ಲೆಲ್ಲ ತಿಂಡಿ ಬೆಳಗಿನ ನಾಷ್ಟ ಅಲ್ಲ ಏನಂತ ಹೇಳಿದರೆ ಈ ಮ್ಯಾಕ್ಸಿಮಮ್ ಈ ವಡಾಪಾವ್ ಈ ರೀತಿಯ ಫುಡ್ಗಳನ್ನೇ ಬೆಳಿಗ್ಗೆ ನಾಷ್ಟ ಆಗಿ ತಗೊಳ್ತಾರೆ. ಇವತ್ತು ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ನಮ್ಮ ಬೆಂಗಳೂರಿನಲ್ಲಿ KR ಮಾರ್ಕೆಟ್ ಯಾವ ರೀತಿನೋ ಅದೇ ರೀತಿ ಇಲ್ಲಿ ಚಾಂದಿ ಚೌಕ್ ಅನ್ನೋ ಒಂದು ದೊಡ್ಡ ಮಾರ್ಕೆಟ್ ಇದೆ. ಸೊ ಆ ಕಡೆ ಹೋಗ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಇಲ್ಲಿರೋ ಮಾರ್ಕೆಟ್ನ ನಾನು ತೋರಿಸ್ತೀನಿ ನೋಡಿ. ಹಿಂಗೆ ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಆ ಗಾಡಿ ಆ್ಯಕ್ಚುಲಿ ಸೈಕಲ್ ತುಳ್ಕೊಂಡೇ ಇದ್ದಿದ್ದು ಆ ಗಾಡಿ. ಇವಾಗ ಸ್ವಲ್ಪ ಇದು ಅಪ್ಗ್ರೇಡ್ ಆಗಿದೆ, ಸ್ವಲ್ಪ ಬೈಕ್ ಥರ ಮಾಡಿ ಇಂಜಿನ್ಗಳು ಬಂದಿದೆ. ಮುಂಚೆಲ್ಲ ಯಾವ ರೀತಿ ಇತ್ತು ಅಂದರೆ ಇತ್ತೀಚೆಗೆ ಇವಾಗಲೂ ಇದೆ, ಬಟ್ ತುಂಬ ಫುಲ್ ಚೇಂಜ್ ಆಗಿ ಒಂದು 4-5 ವರ್ಷ ಆಯಿತು. ಸೊ ಅಲ್ಲಿವರೆಗೂ ಈ ರೀತಿ ಗಾಡಿಗಳಲ್ಲಿ ಸೈಕಲ್ ಪೆಡಲ್ಲೇ ಇದ್ದಿದ್ದು, ಅದನ್ನು ತುಳ್ಕೊಂಡೇ ಗಾಡಿ ಓಡಿಸ್ತಾ ಇದ್ದಿದ್ದು. ಈ ಮಾರ್ಕೆಟ್ ಒಳಗಡೆ ಯಾವ ರೀತಿ ನುಗ್ತಾರೆ ಅಂತ ಹೇಳಿದರೆ, ಜಸ್ಟ್ ಅವ್ರದ್ದು ಗಾಡಿದು ಫ್ರಂಟು ಸ್ಟೇರಿಂಗ್ ಒಂದು ಒಳಗಡೆ ನುಗ್ಗಿದ್ರೆ ಸಾಕು, ಆಮೇಲೆ ಗಾಡಿನ ಅವರು ತಗೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಇನ್ನೊಂದು ನೋಡಲಿಕ್ಕೆ ಸ್ಪೆಷಲ್ ಏನು ಅಂತ ಹೇಳಿದರೆ, ಈ ಕಟಿಂಗ್ ನೋಡಿ, ಇಲ್ಲೇ ರೋಡ್ ಸೈಡಲ್ಲಿ ಅಲ್ಲೇ ಒಂದು ಮಿರರ್ ಇಟ್ಕೊಂಡು ಅಲ್ಲಲ್ಲೇ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಆದರೆ ಒಂದು ಒಳ್ಳೆ ಸ್ಟೋರು, ಅದಕ್ಕೊಂದು ಒಳ್ಳೆ ಮಿರರ್, ಒಳ್ಳೆ ಇಂಟೀರಿಯರ್ ಎಲ್ಲ ಮಾಡಿ ಮಾಡಿಸ್ತಾರೆ. ಆದರೆ ಇಲ್ಲಿ ಅಲ್ಲೇ ರೋಡ್ ಸೈಡಲ್ಲೇ ಒಂದು ಮಿರರ್ ಇಟ್ಕೊಂಡು ಅಲ್ಲೇ ಒಂದು ಸ್ಟೂಲ್ ಹಾಕ್ಕೊಂಡು ಹಂಗಂಗೆ ಮಾಡ್ತಾಯಿದ್ದಾರೆ. ಬರೀ ಕಟಿಂಗ್ ಶಾಪ್ ಮಾತ್ರ ಅಲ್ಲ, ಟೈಲರ್ ಶಾಪ್ ಕೂಡ ಅದೇ ರೀತಿಯೇ ರೋಡ್ ಸೈಡಲ್ಲೇ. ಮ್ಯಾಕ್ಸಿಮಮ್ ಏನಂತ ಹೇಳಿದರೆ ಎಲ್ಲ ಸ್ಟೋರ್ಗಳೆಲ್ಲ ತುಂಬ ಏನೂ ಇಲ್ಲ, ಎಲ್ಲ ರೋಡ್ ಸೈಡಲ್ಲಿ ಅಲ್ಲಲ್ಲೇ ಆ ರೀತಿಯ ಒಂದು ಕಾನ್ಸೆಪ್ಟ್ ಇಲ್ಲಿ. ಇವಾಗ ನಮ್ಮ ಕಡೆ ಎಲ್ಲ ಆದರೆ ಒಂದು ಟೈಲರ್ ಶಾಪ್ ಅಂತ ಹೇಳಿದರೆ ಅದು ಒಂದು ಸ್ಟೋರಲ್ಲೇ ಮಾಡ್ತಾರೆ. ಒಂದು ಸಣ್ಣದಾದರೆ ಒಂದು ಸಣ್ಣ ಸ್ಟೋರ್ ತಗೊಂಡು ಅದರಲ್ಲೇ ಮಾಡ್ತಾರೆ. ಬಟ್ ಇಲ್ಲಿ ಆ ಥರ ಇಲ್ಲ. ಎಲ್ಲಿ ರೋಡ್ ಸೈಡಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಒಂದು ಸಣ್ಣ ಮಿಷಿನ್ ಇಟ್ಕೊಂಡು ಅಲ್ಲೂ ಕೆಲಸ ಮಾಡ್ತಾರೆ. ನಾನು ಮಾತಾಡ್ತಾ ಇರೋದು ಇದು ಬರೀ ಮಾರ್ಕೆಟ್ಗಳ ವಿಷಯ ಅಷ್ಟೇ. ಮಾರ್ಕೆಟ್ಗಳಲ್ಲಷ್ಟೇ ಈ ರೀತಿ ಇರುತ್ತೆ. ಇಲ್ಲಿ ನಾನು ನೋಟಿಸ್ ಮಾಡಿರೋ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದರೆ, ಗಾಡಿಯಿಂದ ಗಾಡಿಗೆ ಒಂದು ಗ್ಯಾಪನ್ನು ಮೇಂಟೈನ್ ಮಾಡೋದೇನು ಅಷ್ಟೇನು ಯಾರೂ ಫೋಕಸ್ ಮಾಡೋದಿಲ್ಲ. ಏನು 1 ಇಂಚೂ ಇಲ್ಲ ಅಂದ್ಕೊಳ್ತೀನಿ, ಅಷ್ಟು ಸಣ್ಣ ಗ್ಯಾಪಲ್ಲಿ ನಿಮ್ಮ ಗಾಡಿ ಬೇಕಾ ನೀವು ನಿಲ್ಲಿಸ್ಕೊ ಅನ್ನೋ ಥರ ಒಂದು ಕಂಡೀಷನ್. ಬಟ್ ನಮ್ಮ KR ಮಾರ್ಕೆಟಲ್ಲ ನೋಡಿ, ಅಷ್ಟು ಕ್ರೌಡ್ ಇದ್ದರೂ ಕೂಡ ಒಂದು ಆಟೋದಿಂದ ಇನ್ನೊಂದು ಆಟೋ ಆಗಿರ್ಬೋದು, ಒಂದು ಟಚ್ ಆಗೋ ರೀತಿಯ ಪ್ರಸಂಗ ಎಲ್ಲೂ ಬರೋದೇ ಇಲ್ಲ, ಆ ರೀತಿ ಇಲ್ಲ. ಬಟ್ ಇಲ್ಲಂತೂ ಆ ರೀತಿ ಇಲ್ಲವೇ ಇಲ್ಲ. ಟಚ್ ಆದರೂ ಆಯಿತು, ಬಟ್ ಅವನಿಗೆ ಗಾಡಿದು ಫ್ರಂಟ್ ಒಂದು ಪೋರ್ಷನ್ ಸಿಕ್ಕಿದ್ರೆ ಸಾಕು, ಮುಂದುಗಡೆ ಕವರ್ ಮಾಡ್ಕೊಂಡ್ಬಿಡ್ತಾನೆ. ಅದರ ಮಧ್ಯದಲ್ಲಿ ಮತ್ತೆ ಸ್ವಲ್ಪ ಕೆಲಸಗಳಾಗಿದ್ದರಿಂದ ಮತ್ತು ಸಾಯಂಕಾಲ ಇಲ್ಲಿಂದನೇ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡೆಲ್ಲಿನಲ್ಲಿ ಈ ಒಂದು ಏರಿಯಾ ಚಾಂದಿ ಚೌಕ್ ಏನಿದೆ, ಈ ಒಂದು ಏರಿಯಾಗಳನ್ನ ನೋಡಲೇಬೇಕು. ಯಾಕೆಂತೇಳಿದರೆ ಆ ರೀತಿಯ ಕ್ರೌಡು
ನಾನು ವಿಡಿಯೋದಲ್ಲಿ ಆವಾಗಲೇ ಹೇಳಿದ್ದೆ, ಇಲ್ಲಿ ನಮ್ಮೂರಿನಲ್ಲಿ ಯಾವ ರೀತಿ ಆಟೋಗಳಿರುತ್ತೋ ಅದೇ ರೀತಿ ಇಲ್ಲಿ ಸೈಕಲ್ ಸವಾರಿ ಇದೆ. ಈ ಗಾಡಿಗೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಇಲ್ಲೆಲ್ಲ ಈ ಮಾರ್ಕೆಟ್ ಒಳಗಡೆ ಸುತ್ತಮುತ್ತ ಓಡಾಡಲಿಕ್ಕೆಲ್ಲ ಜನ ಇದನ್ನೇ ಯೂಸ್ ಮಾಡ್ತಾರೆ. ಇದನ್ನು ಈ ರೀತಿಯಾಗಿ ಕಾಲಲ್ಲಿ ಪೆಡಲ್ ಹೊಡ್ಕೊಂಡೇ ಮುಂದೆ ಹೋಗೋದು. ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ, ಈ ಏರಿಯಾದಲ್ಲಂತೂ ಈ ಮದುವೆ ಕಲೆಕ್ಷನ್ದು ಒಂದು ಸ್ಪೆಷಲ್ ಏರಿಯಾ ಅಂತ ಅನಿಸುತ್ತೆ. ಈ ಮದುವೆಗೆ ಲೇಡೀಸ್ ಏನು ಯೂಸ್ ಮಾಡ್ತಾರೆ, ಈ ಲೆಹಂಗಾ, ಈ ರೀತಿಯ ಡ್ರೆಸ್ ಕಲೆಕ್ಷನ್ಸು ಇದೆ. ಅಂದರೆ ಅದು ನಾನು ಇವಾಗ ಮೇಯ್ನ್ ರೋಡಲ್ಲಿ ಹೋಗ್ತಾ ಇರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇಲ್ಲ. ಒಳಗಡೆ ಗಲ್ಲಿ ಒಳಗಡೆ ಅಂತೂ ಹೇಳಲಿಕ್ಕಾಗಲ್ಲ, ಅಷ್ಟು ದೊಡ್ಡ ಸ್ಟಾಲ್ಗಳು ಮತ್ತು ಅಷ್ಟು ಉದ್ದಕ್ಕಿದೆ ಆ ರೋಡು. ನಾರ್ಮಲಿ ನಮ್ಮ ಡೆಲ್ಲಿನಲ್ಲಿ ಜನಗಳು ಹೇಗೆ ಅಂತ ಹೇಳಿದರೆ ತುಂಬ ಸಾಫ್ಟೇನೆ, ಅಷ್ಟು ತುಂಬ ಅಗ್ರೆಸಿವ್ ಏನೂ ಅಲ್ಲ. ಬಟ್ ಇಲ್ಲಿ ನಾನು ಆವಾಗಲೇ ಬೆಳಿಗ್ಗೆನೇ ಹೇಳಿದೆ, ಈ ಹರಿಯಾಣ ಮತ್ತು ಯು ಪಿ ಎಲ್ಲ ಜನರು ಇಲ್ಲಿ ಇರೋದ್ರಿಂದ, ಎಲ್ಲ ಸೇರಿರೋದ್ರಿಂದ ಯಾವೊಂದು ಕೆಟಗರಿಯವರು ತುಂಬ ಅಗ್ರೆಸಿವ್ ಆ ಥರ ಏನೂ ಹೇಳಲಿಕ್ಕಾಗಲ್ಲ. ಬಟ್ ನಾನು ಸ್ವಲ್ಪ ಜನರನ್ನ ಮೀಟ್ ಆದಾಗ ಸ್ವಲ್ಪ ಸಾಫ್ಟಾಗಿ ನಮಗೇನಾದರೂ ಗೊತ್ತಿಲ್ಲ ಅಂದರೆ ಅದನ್ನು ತಿಳಿಸ್ಕೊಡೋದು, ಸಜೆಸ್ಟ್ ಮಾಡೋದು, ಇದನ್ನೆಲ್ಲ ಮಾಡ್ತಾಯಿದ್ರು. ಕ್ಯಾಪಿಟಲ್ ಟು ಕ್ಯಾಪಿಟಲ್ನ ಈ ಒಂದು ಸೀರೀಸ್ನಲ್ಲಿ ಫಸ್ಟ್ ವೀಡಿಯೋನ ನಾನು ಏರ್ಪೋರ್ಟಿಂದ ಡೈರೆಕ್ಟ್ ಮಾರ್ಕೆಟ್ ರೋಡ್, ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಮಾರ್ಕೆಟ್ ರೋಡ್ ಹೇಗಿರುತ್ತೆ ಅಂತ ಒಂದು ಸಣ್ಣ ವೀಡಿಯೋ ಮಾಡಿ ತೋರಿಸಿದ್ದೀನಿ. ಸ್ವಲ್ಪ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಮತ್ತು ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ದಯವಿಟ್ಟು ತಿಳಿಸಿ, ನನಗೆ ಹೇಳಿ. ಥ್ಯಾಂಕ್ ಯು.